V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ನಮ್ಮ ನೆರೆಯ ಶ್ರೀಲಂಕಾದಲ್ಲಿ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷವು ಅಧಿಕಾರಕ್ಕೆ ಬಂದಿದ್ದು ದಿಸ್ಸನಾಯಕರ ಅವರು ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿರೋದು ಗೊತ್ತೇ ಇದೆ. ಈ ಸಂಬಂಧ ಕೆಲವರು ಈಗಾಗಲೇ ಅಪಸ್ವರವನ್ನು ಎತ್ತಿದ್ದಾರೆ. ಆದರೆ ಚುನಾವಣೆ ರೀತಿಯ ಗೆದ್ದು ಬಂದಿರುವಂಥ ಸರ್ಕಾರವನ್ನು ಇನ್ನೊಂದು ಚುನಾವಣೆ ನಡೆದು ಬೇರೆಯವರು ಗೆಲ್ಲುವವರೆಗೆ ಏನು ಮಾಡಲಿಕ್ಕಾಗೋದಿಲ್ಲ. ಭಾರತ ಕೂಡ ಅದನ್ನು ಸಹಿಸಿಕೊಡ್ಬೇಕಾಗ್ತದೆ. ಭಾರತದಲ್ಲಿ ಈಗಾಗಲೇ ಮಾಲ್ಡೀವ್ಸ್ನಲ್ಲಿ ಕೂಡ ಭಾರತ ವಿರೋಧಿ ಸರ್ಕಾರ ಬಂದಿದ್ದು ಅದನ್ನು ಗೆದ್ದಿರುವ ಸರ್ಕಾರವನ್ನು ಬಳೆ ಅಪಪ್ರಚಾರದಿಂದ ತೊಲಗಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಶ್ರೀಲಂಕಾದವರ ಅಧ್ಯಕ್ಷರಾಗಿರುವಂಥ ದಿಸ್ಸನಾಯಕೆ ಅವರು ಹೊಸದಾಗಿ ಹರಿಣಿ ಅಮರನಾಯಕೆ ಅವರನ್ನು ಪ್ರಧಾನಿಯಾಗಿ ನೇಮಕ ಮಾಡಿದ್ದಾರೆ. ಹರಿಣಿ ಅಮರನಾಯಕೆ ಅವರನ್ನು ಹೊಸ ಅಧ್ಯಕ್ಷರಾಗಿರುವಂಥ ದಿಸ್ಸನಾಯಕೆ ಅವರು ಪ್ರಧಾನಿಯಾಗಿ ನೇಮಕ ಮಾಡಿದ್ದಾರೆ. ಕಾಲು ಶತಮಾನಗಳ ಬಳಿಕ ಶ್ರೀಲಂಕಾದಲ್ಲಿ ಮಹಿಳೆಯೊಬ್ಬರು ಪ್ರಧಾನಿ ಆಗ್ತಾ ಇದ್ದಾರೆ. ಹಿಂದೆ ಚಂದ್ರಿಕಾ ಕುಮಾರ ತಿಂಗ ಇರ್ಬೋದು, ಸಿರಿಮಾವ ಇರ್ಬೋದು ಪ್ರಧಾನಿಯಾಗಿದ್ದರು. ಈಗ ಮೂರನೆಯವರಾಗಿ ಹರಿಣಿ ಅಮರನಾಯಕೆ ಅವರು ಶ್ರೀಲಂಕಾದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಕರ್ನಾಟಕವನ್ನು ತೆಗೆದುಕೊಂಡರೆ ಈಗಾಗಲೇ ಹೈಕೋರ್ಟ್ ರಾಜ್ಯಪಾಲರ ಆದೇಶದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ವಿರುದ್ಧ ತನಿಖೆಯನ್ನು ಮುಂದುವರಿಸಲು ಯಾವುದೇ ತೊಂದರೆ ಇಲ್ಲ ಅನ್ನುವಂಥ ತೀರ್ಪನ್ನು ನೀಡಿದೆ. ಈ ತೀರ್ಪಿನ ಬಗೆಗೆ ಜನಪ್ರತಿನಿಧಿಗಳ ಕೋರ್ಟ್ ಕೂಡ ಇಂದು ಯಾವ ತೀರ್ಪನ್ನು ನೀಡುತ್ತದೆ ಅಂದರೆ ಜನಪ್ರತಿನಿಧಿಗಳ ಕೋರ್ಟ್ ಈ ತೀರ್ಪಿನ ಮೇಲೆ ವಿಚಾರಣೆಯನ್ನು ಮುಂದುವರಿಸಲು ಯಾವುದೇ ಅಡ್ಡಿ ಇರುವುದಿಲ್ಲ. ಇದರ ಮಧ್ಯೆ ಮುಖ್ಯಮಂತ್ರಿಗಳ ಪರವಾಗಿ ಹೈಕೋರ್ಟಿನ ಪೀಠದೆದುರು ಮರುವಿಮರ್ಶೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಆ ಮರುವಿಮರ್ಶೆ ಅರ್ಜಿ ಏನಾಗ್ತದೆ ಅಂತ ಹೇಳೋದಾಗಲ್ಲ. ಒಂದು ಕಡೆ BJPಯವರು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲಿ ಅಂತ ಯಥಾ ಪ್ರಕಾರ ಕೂಗು ಹಾಕ್ತಾ ಇದ್ದಾರೆ. ನಾನು ರಾಜೀನಾಮೆ ಕೊಡುವುದಿಲ್ಲ, ತೀರ್ಪು ಬರಲಿ. ನಿಮ್ಮ ಮೋದಿಯವರ ಮಂತ್ರಿಮಂಡಲದಲ್ಲಿ ಈಗಾಗಲೇ ಜಾಮೀನಿನ ಮೇಲೆ ಇರುವವರು ಹಲವರಿದ್ದಾರೆ. ಅದರಲ್ಲಿ ನಿಮ್ಮ ಹೊಸ ಗೆಳೆಯ ಕುಮಾರಸ್ವಾಮಿ ಅವರು ಕೂಡ ಒಬ್ಬರು. ಅವರು ಕೂಡ ಜಾಮೀನು ಮೇಲೆ ಇದ್ದಾರೆ, ವಿಚಾರಣೆ ನಡೀತಾ ಇದೆ. ಹಾಗಾಗಿ ನಿಮಗೆ ನೈತಿಕತೆ ಇಲ್ಲ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯನ ಶಿಷ್ಯರು BJPಯವರಿಗೆ ಕೇಳ್ತಾರೆ. ಆದರೆ BJPಯವರು ಸಹಜವಾಗಿಯೇ ಪ್ರತಿಪಕ್ಷವಾಗಿರುವುದರಿಂದ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಿ ಅಂತ ಚಳವಳಿ ಮುಂದುವರಿಸ್ತಾರೆ. ಹಾಗಾಗಿ ಆ ಕಡೆ ಈ ಕಡೆ ಎರಡು ಕಡೆ ಚಳವಳಿಗಳು ನಡೀತಾ ಇವೆ. ಯಾರು ಹೋಗ್ತಾರೆ ಯಾರು ಬರ್ತಾರೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕು. ಒಂದು, ಸಿದ್ದರಾಮಯ್ಯನ ವಿರುದ್ಧ ತನಿಖೆ ನಡೆದರೆ ಅವರು ರಾಜೀನಾಮೆ ಕೊಡಬೇಕಂತಿಲ್ಲ. ಆದರೆ ತೀರ್ಪು ಬಂದಲ್ಲಿ, ಶಿಕ್ಷೆ ಆದಲ್ಲಿ ಅವರು ರಾಜೀನಾಮೆ ಕೊಡಬೇಕಾಗ್ತದೆ. ಇನ್ನೊಂದು, ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ನಾಯಕತ್ವವನ್ನು ಬದಲಿಸಲು ತೀರ್ಮಾನಿಸಿದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗ್ತದೆ. ಯಾಕಂದರೆ ಕಾಂಗ್ರೆಸ್ ಕೂಡ ಅತಿ ದೊಡ್ಡ ಪಕ್ಷವಾಗಿದ್ದು ಹೈಕಮಾಂಡ್ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಇನ್ನುಳಿದಂತೆ ಅವರು ರಾಜೀನಾಮೆಯನ್ನು ನೇರವಾಗಿ ಕೊಡಬೇಕಾದ ಅಗತ್ಯವಿಲ್ಲ. ನೈತಿಕತೆಯ ಪ್ರಶ್ನೆ ರಾಜಕೀಯದಲ್ಲಿ ಇಂದು ಯಾವ ಪಕ್ಷದಲ್ಲೂ ನೈತಿಕತೆಯೇ ಉಳಿದಿಲ್ಲ. ಎಲ್ಲ ಪಕ್ಷಗಳಲ್ಲೂ ಕೂಡ ಈಗ ಲೋಕಸಭೆಗೆ ಆಯ್ಕೆಯಾಗಿರುವ ಸಂಸದರಲ್ಲಿ 60% ಸಂಸದರ ಮೇಲೆ ಮೊಕದ್ದಮೆಗಳು ನಡೀತಾನೇ ಇವೆ. ಅವರಲ್ಲಿ 38% ಸಂಸದರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳಿವೆ. ಇದು ಎಲ್ಲ ರಾಜ್ಯಗಳಲ್ಲೂ ಇತ್ತೀಚಿನ ಹೊಸ ಟ್ರೆಂಡ್ ಆಗಿದ್ದು ಇವರ ಎಲ್ಲರ ನೈತಿಕತೆಯನ್ನು ಎಲ್ಲಿ ಹೋಗಿ ತೂಕ ಹಾಕಬೇಕು ಅನ್ನುವಂಥ ಪ್ರಶ್ನೆ ಹಾಗೆಯೇ ಉಳಿಯುತ್ತದೆ. ಇನ್ನು ತಿರುಪತಿ ಲಡ್ಡು, ಅದರಲ್ಲಿ ದನದ ಕೊಬ್ಬು ಅಂತ ಇದೆ ಅಂತ ಪ್ರಚಾರ ಆದ ಮೇಲೆ ತಿರುಪತಿ ಲಡ್ಡು ಹೆಚ್ಚೆಚ್ಚು ಮಾರಾಟ ಆಗೋದು ಶುರುವಾಗಿದೆ. ತಿರುಪತಿ ಲಡ್ಡುನಲ್ಲಿ ದನದ ಕೊಬ್ಬು ಇದೆ ಅಂತ ಹೊರ ಬಂದ ಕಳೆದ 5 ದಿನಗಳಲ್ಲಿ 14 ಲಕ್ಷ ತಿರುಪತಿ ಲಡ್ಡು ಮಾರಾಟವಾಗಿದೆ. ಅಂದರೆ ಹಿಂದಿಗಿಂತಲೂ ಹೆಚ್ಚು ಲಡ್ಡು, ಅಂದರೆ ಹೆಚ್ಚು ರುಚಿ ಇರ್ಬೋದು ಅಂತ ಭಕ್ತರು ತೆಗೆದುಕೊಂಡಿರ್ಬೋದು ಅಂತದೆ. ಇದರ ನಡುವೆ ಇನ್ನೂ 2 ಪ್ರಸಾದಗಳ ಬಗ್ಗೆ ವಿವಾದವಾಗಿದೆ. ಒಂದು, ಮುಂಬಯಿಯ ಪ್ರಸಿದ್ಧ ಸಿದ್ಧಿವಿನಾಯಕನ ಲಡ್ಡುನಲ್ಲಿ ಕೂಡ ಸತ್ತ ಇಲಿ ಇತ್ತು ಅಂತ ಒಂದು ವಿಡಿಯೋ ಅಂತರ್ಜಾಲದಲ್ಲಿ ಪ್ರಚಾರವಾಗಿದೆ. ಅದ ಯಥಾ ಪ್ರಕಾರ ಆ ದೇವಸ್ಥಾನದ ಆಡಳಿತ ಮಂಡಳಿ ಅದು ಸುಳ್ಳು ಅಂತ ಹೇಳಿದೆ. ಇನ್ನು ಪಳನಿಯಲ್ಲಿರುವ, ತಮಿಳುನಾಡಿನ ಪಳನಿಯಲ್ಲಿರುವಂಥ ದೇವಸ್ಥಾನದ ಪ್ರಸಾದವು ಗಂಡಸ್ತನ ಕಳೆಯುವಂಥ ಔಷಧಿಯನ್ನು ಹೊಂದಿದೆ ಅನ್ನುವಂಥ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ತಮಿಳು ನಿರ್ದೇಶಕರೊಬ್ಬರು ಹೇಳಿದ್ದು ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ.
ಇವನ್ನೆಲ್ಲ ದಾಟಿ ನೋಡುವಾಗ ಜಮ್ಮು ಮತ್ತು ಕಾಶ್ಮೀರದಲ್ಲಿ, ಈಗ ಜಮ್ಮು ಮತ್ತು ಕಾಶ್ಮೀರ ಮತ್ತು ಹರಿಯಾಣದಲ್ಲಿ ಚುನಾವಣೆಗಳು ನಡೆಯುತ್ತಿದ್ದು, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈಗಾಗಲೇ ಈ ಮತದಾನ ನಡೆಯುತ್ತಿದೆ. 2ನೇ ಹಂತದ ಮತದಾನ ಬೆಳಿಗ್ಗೆಯೇ ಆರಂಭವಾಗಿದೆ. 2ನೇ ಹಂತದಲ್ಲಿ 25 ಲಕ್ಷ ಮತದಾರರು 239 ಅಭ್ಯರ್ಥಿಗಳ ಭವಿಷ್ಯವನ್ನು ನಿರ್ಧರಿಸಲಿದ್ದಾರೆ. 4 ಮುಖದ ಸ್ಪರ್ಧೆ ಇದೆ. ಮುಖ್ಯವಾಗಿ BJP, ಕಾಂಗ್ರೆಸ್, PDP ಮತ್ತು ಆಜಾದ್ ಅವರ ಪಕ್ಷ ಇದೆ. ಕಾಂಗ್ರೆಸ್ ಮತ್ತು NCಗಳು ಮೈತ್ರಿಯನ್ನು ಮಾಡಿಕೊಂಡು ಸ್ಪರ್ಧಿಸ್ತಾ ಇವೆ, ಹಾಗೂ BJP ಮರಿ ಪಕ್ಷಗಳ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿದೆ. ಫಲಿತಾಂಶ ಏನಾಗುತ್ತದೆ ಅನ್ನುವಂಥ ತಿಳಿಬೇಕಾದರೆ ಅಕ್ಟೋಬರ್ 8 ಬರಬೇಕು. ಇನ್ನು ವಿವಾದದಲ್ಲೂ 4 ಲಕ್ಷ ಲಡ್ಡು ಮಾರಾಟ ಆಗಿದ್ದರೆ ದೇವರ ಪ್ರಸಾದಗಳ ಬಗ್ಗೆ ಉದ್ದಕ್ಕೂ ಸಾಕಷ್ಟು ವಿವಾದಗಳು ಹೆಸರು ಬರ್ತದೆ. ಕರ್ನಾಟಕದ ವಿಷಯವನ್ನು ತೆಗೆದುಕೊಂಡಾಗ ಸತ್ತವರ ಹೆಸರಿನಲ್ಲಿ ಪಟ್ಟಾಗಳು, ಇತ್ತೀಚೆಗೆ ಎಲ್ಲ ಜಮೀನುಗಳ ಪಟ್ಟಾಗಳನ್ನು ಆಧಾರ್ ಸಂಖ್ಯೆಯೊಡನೆ ಹೋಲಿಸಿ ನೋಡಿದಾಗ ಕರ್ನಾಟಕದಲ್ಲಿ 48 ಲಕ್ಷ ಜಮೀನಿನ ಮಾಲಕರು ಬದುಕಿಲ್ಲ. ಒಬ್ಬರಲ್ಲ ಇಬ್ಬರಲ್ಲ, 48 ಲಕ್ಷ ಜಮೀನ ಮಾಲಕ ಸತ್ತವರ ಹೆಸರಿನಲ್ಲಿ ಇದೆ. ಅದನ್ನು ಆದಷ್ಟು ಬೇಗ ಸರಿ ಮಾಡಬೇಕೆನ್ನುವುದಾಗಿ ಹೇಳಿರುವಂಥ ಸರಕಾರವು ಶನಿವಾರ ಭಾನುವಾರ ಕೂಡ ಈ ವಿವಾದದಲ್ಲಿ ಆದಷ್ಟು ಬೇಗ ನೋಂದಣಿ ಮಾಡಿಕೊಳ್ಳುವಂತೆ ಹೇಳಿದೆ. ಇನ್ನು ಈ ವಿಷಯವನ್ನು ನೋಡಿಸ್ತಾವಾಗ ಇಸ್ರೇಲ್ ಲೆಬನಾನಿನ ಮೇಲೆ ಭಾರಿ ದಾಳಿಯನ್ನು ತೀವ್ರಗೊಳಿಸಿದೆ. ಲೆಬನಾನಿನಲ್ಲಿ ಈಗಾಗಲೇ ಪೇಜರ್ ಬಾಂಬ್ ಮತ್ತು ವಾಕಿಟಾಕಿ ಬಾಂಬ್ ಗೊತ್ತಾಗಿದೆ. ಈಗ ನೇರವಾಗಿ ವಿಮಾನ ದಾಳಿಯನ್ನು ಇಸ್ರೇಲ್ ನಡೆಸಿದ್ದು, ಕಳೆದ 1 ವಾರದಲ್ಲಿ ಲೆಬನಾನ್ನಲ್ಲಿ ಸತ್ತವರ ಸಂಖ್ಯೆ, ಇಸ್ರೇಲ್ ದಾಳಿಗೆ ಬಲಿಯಾದವರ ಸಂಖ್ಯೆ 550 ದಾಟ್ತಾ ಇದೆ ಅಂತ ಹೇಳಿದ್ದಾರೆ. ಅದೇ ವೇಳೆ ಹಲವಾರು ಸಾವಿರ ಜನರು ಗಾಯಗೊಂಡಿರುವುದು ಕೂಡ ತಿಳಿದು ಬಂದಿದೆ. ಇವೆಲ್ಲದರ ನಡುವೆ ಯೋಗ ನಿದ್ರೆಯನ್ನು ಮಾಡುವಂಥ ಜಾತ್ಯತೀತ ಹೇಳಿಕೆ, ಸಂವಿಧಾನವನ್ನು ಪರಿಶೀಲಿಸದೆ ರಾಜ್ಯಪಾಲರುಗಳು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಹಾಗಾಗಿ ಸಂವಿಧಾನವನ್ನು ಪರಿಶೀಲಿಸದವರಿಂದ ಸ್ಥಳವಾಗಿ ಬೇರೆ ಬೇರೆ ರೀತಿಯಲ್ಲಿ ಅಪಚಾರಗಳು ಆಗ್ತಿದೆ ಎಂದು ತಮಿಳುನಾಡಿನಲ್ಲಿ ರಾಜ್ಯಪಾಲರ ವಿರುದ್ಧ ಮತ್ತೆ ತಮಿಳುನಾಡು ಸರ್ಕಾರ ತೀವ್ರವಾದ ಟೀಕೆಯನ್ನು ಮಾಡಿದೆ. ತ್ರಿಪುರಾದಲ್ಲಿ ಉಗ್ರರ ವಿರುದ್ಧ ಹೋರಾಟ ಮುಂದುವರೆದಿದ್ದು 300 ಉಗ್ರರು ಶರಣಾಗತರಾಗಲು ಮುಂದೆ ಬಂದಿರುವುದಾಗಿ ಹೇಳಲಾಗಿದೆ. GST ಸಲ್ಲಿಸುವುದನ್ನು ವಂಚಿಸಲು ನಕಲಿ ಕಂಪನಿಗಳು ಪ್ರಯತ್ನಿಸಿರುವುದು ಪತ್ತೆಯಾಗಿದ್ದು 10,700 ಕಂಪನಿಗಳು ಸುಮಾರು 10,000 ಕೋಟಿ ಹಣವನ್ನು GST ವಂಚಿಸಿರುವುದಾಗಿ ತಿಳಿದು ಬಂದಿದೆ. ಆ ಬಗೆಗೆ ಪ್ರಕರಣ ದಾಖಲಿಸಿಕೊಂಡು ಕೇಂದ್ರೀಯ ತನಿಖಾ ಸಂಸ್ಥೆಗಳು ತನಿಖೆಯನ್ನು ಮುಂದುವರಿಸುತ್ತಿವೆ. ಬೆಂಗಳೂರಿನಲ್ಲಿ ಅಬಕಾರಿ ವಿಭಾಗೀಯ ಕಚೇರಿಗಳ ಮೇಲೆ ದಾಳಿ ಮಾಡಿದಾಗ ಏನೇನಪ್ಪ ಸಿಕ್ತು? ಲೋಕಾಯುಕ್ತದವರು ದಾಳಿ ಮಾಡಿದರೆ ಅಲ್ಲಿ ಖಾಲಿಯಾದ ಬಾಟಲಿಗಳು, ಹಾಜರಿರುವ ಬಾಟಲಿಗಳು, 2 ಬಾಟಲಿಗಳ ಬಗ್ಗೆ ಯಾವುದೇ ದಾಖಲೆ ಇಲ್ಲದೆ, ಅಂದರೆ ಅಬಕಾರಿ ಅಧಿಕಾರಿಗಳು ಕಚೇರಿಗಳಲ್ಲೇ ಗಳಗಳನ್ನೇ ಕುಡಿಯುತ್ತಾರೆ ಎನ್ನುವುದು ಪತ್ತೆಯಾಗಿದೆ. ಅಲ್ಲದೆ ಗಾಂಜಾ, ಸಿಗರೇಟ್, ನಕಲಿ ಪತ್ತೆಗಳು ಹಾಗೂ ಸಾಕಷ್ಟು ಹಣ ಕೂಡ ಪತ್ತೆಯಾಗಿದೆ. ಯಶವಂತಪುರ ಮತ್ತು ಬ್ಯಾಟರಾಯನಪುರದ ಕಚೇರಿಗಳಲ್ಲಿ ಸಾಕಷ್ಟು ಗಾಂಜಾ ಮತ್ತು ಹಣ ಪತ್ತೆಯಾಗಿದ್ದು ಲೋಕಾಯುಕ್ತದವರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಬಾಂಗ್ಲಾದೇಶದಲ್ಲಿ ಯಥಾ ಪ್ರಕಾರ ಭಾರತೀಯ ಸಂಜಾತರ ವಿರುದ್ಧ ಹೊಸ ಕೂಟಗಳು ನಡೆಯುತ್ತಿರುವುದಾಗಿ ವರದಿಯಾಗಿದೆ. ಮುಖ್ಯವಾಗಿ ಈಗ ಕಾಳಿ ಮತ್ತು ದುರ್ಗಾ ಪೂಜೆಗಳು ಬಂಗಾಳದಲ್ಲಿ ಬಹಳವಾಗಿ ನಡೀತಾ ಇದ್ದಾವೆ. ದುರ್ಗಾ ಪೂಜೆಯ ವೇಳೆಯಲ್ಲಿ ಕಾಳಿ ಮಾತೆಯನ್ನು ಪೂಜಿಸುವುದು ಅದು ಕೂಡ ಬಂಗಾಳದಂತೆಯೇ ಬಾಂಗ್ಲಾದೇಶದಲ್ಲೂ ನಡೆಯುತ್ತದೆ. ಇಷ್ಟು ವರ್ಷ ಇದು ಯಾವುದೇ ರೀತಿಯ ತಡೆ ಇಲ್ಲದೆ ನಡೆದಿದ್ದರೆ ಈ ಬಾರಿ ದುರ್ಗಾ ಪೂಜೆ ಸಲ್ಲಿಸುವವರು 3 ಲಕ್ಷದಷ್ಟು ಹಣ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಕೆಲವರು ಹಾಕುತ್ತಿರುವುದಾಗಿ ಹೇಳಲಾಗಿದೆ. ಆದರೆ ಅದು ಯಾವ ರೀತಿಯ ಒತ್ತಾಯ, ಯಾಕೆ ಒತ್ತಾಯ ಅನ್ನುವುದು ಕೇಳಿ ಬರ್ತಾ ಇಲ್ಲ.
ಇನ್ನು ಈ ವಿಷಯವಾಗಿ ಕಂಗನಾ ರನೌತ್ರವರ ವಿವಾದ ನಿಲ್ಲುವುದಿಲ್ಲ. ಬಿ ಜೆ ಪಿ ಹೊಸ ಸಂಸದೆ ಆಗಿರುವಂಥ ಕಂಗನಾ ರನೌತ್ ಮತ್ತೆ ಬಿ ಜೆ ಪಿ 3ನೇ ಅವಧಿಗೆ ಬಂದಾಗ ಅನಿವಾರ್ಯವಾಗಿ ವಿವಾದ ಎಬ್ಬಿಸಿದ್ದ 3 ಕೃಷಿ ಮಸೂದೆಗಳನ್ನು ಹಿಂದಕ್ಕೆ ಪಡೆದಿತ್ತು. ಯಾಕಂದರೆ ಬಹುಮತ ಇಲ್ಲ. ಆದರೆ ಕಂಗನಾ ರನೌತ್ ಏನು ಹೇಳ್ತಾ ಇದ್ದಾರೆ, ಆ ವಿವಾದಿತ ಭೂ ಮಸೂದೆಗಳನ್ನು ಕೃಷಿ ಮಸೂದೆಗಳನ್ನು ಮತ್ತೆ ತರೆಯುವಂತೆ ಹೇಳ್ತಾ ಇದ್ದಾರೆ. ಆದರೆ ಇದೆಲ್ಲ ಹೋಗದ ಸಂಗತಿ. ಒಟ್ಟಾರೆ ಸುದ್ದಿಶೂರರಲ್ಲಿ ಈಗ ಮುಂಚೂಣಿಯಲ್ಲಿರುವ ಸಂಸದೆ ಅಂತ ಹೇಳಿದ್ರೆ ಕಂಗನಾ ರನೌತ್ ಅನ್ನೋದರಲ್ಲಿ ಯಾವುದೇ ಇದರ ಇಲ್ಲ. ಹಾಗೂ ಸುದ್ದಿಶೂರೆಯಾಗಿ ಕಂಗನಾ ರನೌತ್ ಹೆಚ್ಚು ಭಾಳ ಚೆನ್ನಾಗಿ ಅಭಿನಯಿಸುತ್ತಿದ್ದಾರೆ ಎನ್ನುವುದನ್ನು ಕೂಡ ಯಾವುದೇ ರೀತಿಯಲ್ಲಿ ಹೇಳಲು ಅಂಜಿಕೆ ಬೇಕಾಗಿಲ್ಲ ಅಂತ ಹೇಳ್ಬೋದು. ಯಥಾ ಪ್ರಕಾರ ಕೇರಳದಲ್ಲಿ ಹೇಮಾ ಸಮಿತಿಯ ವರದಿಯ ಬಳಿಕ ಹಲವರ ಬಂಧನವಾಗಿದ್ದು, ನಟ ಹಾಗೂ ಶಾಸಕ ಮುಖೇಶ್ ಅವರ ಬಂಧನ ಕೂಡ ಆಗಿದೆ. ಆದರೆ ಅವರು ನಿರೀಕ್ಷಣಾ ಜಾಮೀನು ಪಡೆದಿರುವುದರಿಂದ ಪೊಲೀಸರು ಬಂಧಿಸಿದರು, ಅವರನ್ನು ಕೂಡಲೇ ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿ ಎಲ್ಲ ಚಿತ್ರರಂಗಗಳ ಗೋಟಾಳೆಗಳು ಹೊರಬರ್ತಿದ್ದು, ಯಾವ ಚಿತ್ರರಂಗ ಯಾವ ರೀತಿಯಲ್ಲಿ ಗೋಟಾಳೆ ಆಗ್ತದೆ ಅನ್ನುವಂಥದ್ದು ಹೇಳಲಿಕ್ಕೆ ಬರೋದಿಲ್ಲ. ಏನೇ ಇರಲಿ, ಕತೆ ಕಾರಣಕ್ಕೆ ಒಂದು ಕಾಮವನ್ನು ಇಲ್ಲಿಗೆ ಹಾಕಿ ಇವೆಲ್ಲ ನೋಡ್ತಾ ಇರುವಿ 4 ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸದಸ್ಯರಾಗಿ ಅಂತ ಹೇಳುತ್ತಾ ತಮಗೆಲ್ಲ ಮಾಡ್ತಾ ಇದ್ದೇನೆ ಒಂದು ದೊಡ್ಡ ನಮಸ್ಕಾರ.